ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಸರಿಯಾಗಿ ಆಗಿಲ್ಲ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಿದರೆ ಶಾಸಕರನ್ನ ಅಮಾನತಿನಲ್ಲಿಡುವಂತೆ ನೋಡಿಕೊಳ್ಳಲಾಯಿತು. ಬಜೆಟ್ ನಾಮಕಾವಸ್ಥೆ ಆಗಿದೆ. ಆಕ್ಷನ್ ಟೇಕನ್ ರಿಪೋರ್ಟ್ ಮೇಲೆ ಮಾತಾಡಿರುವ ನಾನು ಹಿಂದಿನ ಬಜೆಟ್ ವರದಿ ಕೊಡಿ ಅಂದರೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗಿನ ಬಜೆಟ್ ಗಾತ್ರವನ್ನು 4.8 ಲಕ್ಷ ಕೋಟಿಗೆ ಏರಿಸಲಾಗಿದೆ. ಈ ಬಜೆಟ್ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಸಾಲಕ್ಕೆ ಒತ್ತು ನೀಡಲಾಗಿದೆ. ಇಷ್ಟಾದರೂ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಶಾಸಕ ಆರಗ ಜ್ಞಾನೇಂದ್ರ ದೂರಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಒಂದು ಕ್ವಾರ್ಟರ್ ಎಣ್ಣೆಗೆ 2 ಪಟ್ಟು ಹೆಚ್ಚಿಸಲಾಗಿದೆ. ಕುಡುಕರಿಂದ ಸುಮಾರು 1,000 ರೂಪಾಯಿ ಕಸಿದುಕೊಂಡು ಅವನ ಹೆಂಡತಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅನುಭವದ ಆಧಾರದ ಮೇಲೆ ಉತ್ತಮ ಆಡಳಿತ ನೀಡುವಂಥ ಭರವಸೆ ಈಗ ಹುಸಿಯಾಗಿದೆ. ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ದೂರಿದ್ದಾರೆ. ತನ್ನ 2 ವರ್ಷದ ಆಡಳಿತದ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಖಂಡಿತವಾಗೂ ಕನ್ನಡ ನಾಡಿನ ಜನರ ನಗೆಪಾಟಲಿಗೆ ಗುರಿಯಾಗಿದೆ ಈ ಸರ್ಕಾರ ಅಂತ ನಾನು ಭಾವಿಸ್ತೀನಿ. 2 ವರ್ಷದ ಆಡಳಿತದಲ್ಲಿ ಈ ನಾಡಿನ ಕನ್ನಡಿಗರ ಬದುಕಿಗೆ ಶಾಪವಾದಂಥ ಒಂದು ಸರ್ಕಾರ. ಹಿಂದಿನ BJP ಸರ್ಕಾರಕ್ಕೆ ಅನವಶ್ಯಕದ ಅಪಪ್ರಚಾರ ಮಾಡಿ ತಾನೇನೋ ಸಾಧಿಸ್ತೀನಿ, ಜನಕಲ್ಯಾಣವನ್ನು ಮಾಡ್ತೀನಿ ಅಂತೇಳಿ ಹೇಳಿ ಆಡಳಿತ ಬಂದಂಥ ಸರ್ಕಾರ ಜನರ ಅಕ್ಷರಶಃ ಸುಲಿಗೆ ಮಾಡ್ತಾಯಿದೆ. ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ರೇಟನ್ನು ಜಾಸ್ತಿ ಮಾಡಿದೆ. 5 ರೂಪಾಯಿ ಇದ್ದಂಥ ಸರ್ಟಿಫಿಕೇಟಿನ ಬೆಲೆ 50 ರೂಪಾಯಿ. ವಿಷಯ ಸಣ್ಣದಾದರೂ ಕೂಡ ಲಕ್ಷಗಟ್ಟಲೆ ಈ ಸರ್ಟಿಫಿಕೇಟ್ಗಳು ಇವತ್ತು ಕೊಡಲ್ಪಡ್ತಾ ಇದ್ದಾವೆ. ಅಂದರೆ ಈ ಸಣ್ಣ ವಿಷಯಕ್ಕೂ ಕೂಡ ಕೈ ಹಾಕದೆ ಬಿಡಲಿಲ್ಲ. ಕರೆಂಟ್ ಫ್ರೀ ಅಂದರು, ವಿದ್ಯುತ್ ಧಾರಣೆಯನ್ನು ದುಪ್ಪಟ್ಟು ಮಾಡಿದ್ರು. KSRTC ಬಸ್ಸು ಫ್ರೀ ಅಂದರು, ಹೋಗುವಂಥ ಗಂಡಸರಿಗೆ 2 ಪಟ್ಟು 2.5 ಪಟ್ಟು ದರ ಜಾಸ್ತಿ ಮಾಡಿದ್ರು. ಶಾಲೆ ಫೀಸಿಂದ ಹಿಡಿದು ಲ್ಯಾಂಡ್ ರೇಟಿಂದ ಹಿಡಿದು ಸ್ಟ್ಯಾಂಪ್ ಪೇಪರ್ 20 ರೂಪಾಯಿದು ಸಿಗೋದೇ ಇಲ್ಲ. ಈಗ ಸಣ್ಣ ಪುಟ್ಟ ಅಗ್ರಿಮೆಂಟ್ಗಳಿಗೂ 500 ರೂಪಾಯಿ ಸ್ಟಾಂಪ್ ಪೇಪರ್ಗಳನ್ನು ಖರೀದಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ನೀರಿನ ಧಾರಣೆ ಜಾಸ್ತಿ. ಹೀಗೆ ಪ್ರತಿಯೊಂದನ್ನು ಕೂಡ ಜಾಸ್ತಿ ಮಾಡೋದು. ಎಲ್ಲೆಲ್ಲಿ ಸಿಗ್ತದೆ. ಲಿಕ್ಕರ್ ಮೇಲಂತೂ ಮೊನ್ನೆ ಬಿಯರ್ ಮೇಲೆ 3ನೇ ಸಾರಿ ಜಾಸ್ತಿ ಮಾಡಿದ್ರು. ಡೀಸೆಲ್ ರೇಟನ್ನು 2 ಸಾರಿ ಜಾಸ್ತಿ ಮಾಡಿದ್ರು. ಒಟ್ಟಾರೆ ಮೇಲೆ ಜನರ ಬದುಕಿನ ಮೇಲೆ ಬರೆ ಎಳೆಯುವಂಥ ಪ್ರಯತ್ನ. ದುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಆಗಾಗ ಶಂಕ ಹೊಡಿತಾ ಇರ್ತಾರೆ. ಅದನ್ನು ನಾವು ಹೇಳಿದಂತೆ ಗ್ಯಾರಂಟಿ ಹಣ ಕೊಟ್ಟಿದ್ದೀವಿ ಅಂತ. ಗ್ಯಾರಂಟಿ ಹಣ ಕೊಡಲಿಕ್ಕಾಗಿ ಯಾರ್ಯಾರ ಬದುಕಿನ ಮೇಲೆ ಬರೆ ಎಳೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು. ಮೊನ್ನೆ ದಿನ ನನಗೆ ಒಬ್ಬ ಕುಡುಕ ಮಿತ್ರ ಇದ್ದಾನೆ. ಆತ ಹೇಳ್ತಾ ಇದ್ದ, ನಾನೇ 1,000 ರೂಪಾಯಿಯನ್ನು ಸಿದ್ದರಾಮಯ್ಯನವರಿಗೆ ತಿಂಗಳಿಗೆ ಕೊಡ್ತಾ ಇದ್ದೀನಿ ಅಂತ. ಅದೇಂಗೆ ಲೆಕ್ಕಾಚಾರ ಹೇಳು ಒಂದೇ. ನಾನು ದಿನಕ್ಕೆ 2 ಕ್ವಾರ್ಟರ್ ಕುಡಿತೀನಿ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 1 ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ 2 ಕ್ವಾರ್ಟ್ರಿಗೆ ಎಷ್ಟಾಯಿತು ಕೇಳಿದ 100. 30 ದಿವಸಕ್ಕೆ ಎಷ್ಟಾಯಿತು? 3,000. ಅವ ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀನಿ. ಲೆಕ್ಕಾಚಾರ ಒಬ್ಬ ಸಾಮಾನ್ಯ ಕುಡುಕನಿಗೂ ಕೂಡ ಗೊತ್ತಾಗಿದೆ. ಇದೇ ರೀತಿ ಇವತ್ತು ಬಸ್ನಲ್ಲಿ ಹೋಗುವಂಥವ್ರಿಗೆ ಹೆಂಡತಿಗೆ ಫ್ರೀ, ಹೆಂಡತಿ ಚಾರ್ಜು ಸೇರಿ ಗಂಡನ ಹತ್ರ 2 ಪಟ್ಟು ವಸೂಲಿ. ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಅನುಭವಸ್ಥ ಸಾರ್ವಜನಿಕ ಜೀವನದ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೆ.
16ನೇ ಸಾರಿನೇ ಎಷ್ಟೋ ಬಜೆಟನ್ನು ಮಂಡನೆ ಮಾಡಿದ್ರು. ಅವರಿಗಿರುವಂಥ ಅನುಭವ ಆಧಾರದ ಮೇಲೆ ಈ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡೋದಾದ್ರೆ ಬೇಕಾದಷ್ಟು ಮಾಡುವಂಥ ಅವಕಾಶಗಳು ಅವರಿಗೆ ಸಿಕ್ಕಿತ್ತು. ಆದರೆ ಈ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ದುರಂತಗಳು